ಸ್ಟಾಕ್ ಮಾರ್ಕೆಟಲ್ಲಿ ನಾಲೆಡ್ಜ್ ಇಲ್ಲದೆ ಟ್ರೇಡ್ ಮಾಡೋದಾದರೆ ಈ ರೀತಿ ಲಾಸ್ ಆಗ್ತಾ ಇರ್ತಾರೆ. ಬಿಫೋರ್ ಕಮಿಂಗ್ ಟು ದ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಯಾವ ರೀತಿ ಮಾಡ್ತಾ ಇದ್ರು ಅಂತ ನೋಡಿ. 4K ಪ್ರಾಫಿಟ್, 80K ಲಾಸ್, 18K ಲಾಸ್, 20K ಲಾಸ್, ಹೈಯೆಸ್ಟ್ ಲಾಸ್, 19K is highest profit, 25K is the highest loss, highest profit is the 50,000, highest loss is the 90,000, 6 to 7,000 highest profit, 72,000 in the loss, profit is 20,000, loss is 10,000. ರ್ಯಾಂಡಮ್ ಟ್ರೇಡ್ ಮಾಡಿದೆ 2 lakh ಪ್ರಾಫಿಟ್, 3 lakhs ಪರ್ ಡೇ ಲಾಸ್, 40K ಲಾಸ್ ಮಾಡ್ಕೊಂಡಿದ್ದೀನಿ. ಬಿಫೋರ್ ಕಮಿಂಗ್ ಟು ದ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ 80K ಲಾಸ್, ಹೈಯೆಸ್ಟ್ ಲಾಸ್, ಪ್ರಾಫಿಟ್ 28,000, ಲಾಸ್ ಇಸ್ 55,000, 70K ಪರ್ ಡೇ ಲಾಸ್, 25,000 ಲಾಸ್ ಮಾಡ್ಕೊಂಡಿದ್ದೀನಿ. ಓಕೆ, 3 days ಕ್ಯಾರಿ ಫಾರ್ವರ್ಡ್ ಮಾಡಿಬಿಟ್ಟು 24K ಲಾಸ್, 7K ಪ್ರಾಫಿಟ್, 7K ಹೈಯೆಸ್ಟ್ ಪ್ರಾಫಿಟ್, 32K ಹೈಯೆಸ್ಟ್ ಲಾಸ್. ಇವಾಗ ಡೈಲಿ 1 day ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ ನೌ. ಸೊ ನಮ್ಮ ಹತ್ರ ಬಂದಾದಮೇಲೆ ಸೊ 28,000 ಇಸ್ ಹೈಯೆಸ್ಟ್ ಲಾಸ್. ವೆನ್ ಐ ಕಮ್ ಇನ್ ಟು ದ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ, ನೋ ಲಾಸ್, ಡೆಮಾನ್ 60K ಹೈಯೆಸ್ಟ್ ಲಾಸ್ ಸರ್ ಸಿಂಗಲ್ ಡೇ. ಮತ್ತು ನಿಮ್ಮ ಕ್ಲಾಸಿಂದ ಲಾಸಸ್ ಆಗ್ತಿಲ್ಲ ಸರ್, ಸ್ಟಾಪ್ ಲಾಸ್ ಆದರೆ ಬರೀ 500 rupees ಇರುತ್ತೆ ಅಷ್ಟೇ ಸರ್. ನಂದು ಲಾಸ್ ಆಗಿಲ್ಲ ಸರ್, ಯಾಕೆ ಅಂದರೆ ನಾನು ಫಸ್ಟ್ ನಿಮ್ಮ ಕೋರ್ಸ್ಗೆ ಜಾಯಿನ್ ಆಗಿದ್ದೀನಿ ಸರ್. ಇವಾಗ ಓವರ್ ಟ್ರೇಡ್ ಮಾಡ್ತಾ ಇಲ್ಲ ಸರ್. ಫಸ್ಟ್ ಲರ್ನ್ ದೆನ್ ಅರ್ನ್. ವೆರಿ ಗುಡ್. 1:3 ಬುಕ್ಡ್ ಸರ್. CE ಬುಕ್ಡ್ 1:3 ಐ ಬುಕ್ಡ್ ಸರ್. ಓಕೆ, ಇವಾಗ ಲೈವಲ್ಲಿ ಟ್ರೇಡ್ ಬಂದಿರೋದು ಸರ್. ಪ್ರಾಫಿಟ್ 22,000. ಲಾಟ್ ಚೇಂಜ್ ಮಾಡಿಲ್ಲ ಸರ್, ಓನ್ಲಿ. ಓಕೆ, ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೋಡಿ ಸರ್ ಹೇಗಿದ್ದಾರೆ ಅಂತ. ಪ್ರಾಫಿಟ್ ಮಾಡ್ತಿರೋವಾಗ ಸ್ಮಾಲ್ ಪ್ರಾಫಿಟ್ ಮಾಡ್ತಾರೆ, ಲಾಸ್ ಮಾಡಿದಾಗ ದೊಡ್ಡ ಲಾಸ್ ಮಾಡ್ತಾರೆ. ಯಾಕೆ ಅಂತಂದರೆ ರಿಸ್ಕ್ ರಿವಾರ್ಡ್ ಚೆನ್ನಾಗಿ ಮ್ಯಾಚ್ ಆಗಲ್ಲ ಸರ್. ಅದಕ್ಕೆ ಸರ್ ನಾವು ಹೇಳೋದು ಈಗ ನೋಡಿ, ಇವಾಗ ಇದು ನಮ್ಮ ಸ್ಟ್ರಾಟಜಿ ಸರ್. ನಮ್ಮ ಸ್ಟ್ರಾಟಜಿ ಪ್ರಕಾರ ನಾವೇನಾದರೂ ರಿಸ್ಕ್ ಮಾಡ್ತಾ ಇದ್ದರೆ ಓನ್ಲಿ 10 points ರಿಸ್ಕ್ ಇರುತ್ತೆ. ರಿವಾರ್ಡ್ ಮಾಡೋದಾದರೆ 30 points ಇರುತ್ತೆ ಸರ್. ಏನು ಮಾಡ್ತಾರೆ ಅಂತಂದರೆ ಪೀಪಲ್ಸ್ ನಾರ್ಮಲ್ ಆಗಿ ಸ್ಟಾಕ್ ಮಾರ್ಕೆಟ್ ಅಂತ ಬಂದರೆ ಅರ್ಥ ಮಾಡ್ಕೊಳ್ಳಿ ಕ್ಲಿಯರಾಗಿ. ಸ್ಟಾಕ್ ಮಾರ್ಕೆಟ್ ಅಂತ ಬಂದರೆ ಏನು ಮಾಡ್ತಾರೆ ಅಂತಂದರೆ ಪೀಪಲ್ಸ್ ಸ್ಟಾಪ್ ಲಾಸ್ ಕೊಡೋದಾದರೆ 50 points ಕೊಟ್ಬಿಡ್ತಾರೆ. ಪ್ರಾಫಿಟ್ ಬಂದಾಗ 10 points ಮಾತ್ರ ಬುಕ್ ಮಾಡಿಬಿಟ್ಟು ಮಾರ್ಕೆಟಿಂದ ಬೇಗ ಬಂದುಬಿಡ್ತಾರೆ. ಬಿಕಾಸ್ ಆಫ್ ಎಮೋಷನ್ಸ್. ಎಲ್ಲಿ ಬಂದಿರೋ ಪ್ರಾಫಿಟ್ ಎಲ್ಲಿ ಮತ್ತೆ ಲಾಸ್ ಆಗ್ಬೋದು ಅಂತ ಎಕ್ಸಿಟ್ ಆಗಿಬಿಡ್ತಾರೆ. ಸೊ ದಿಸ್ ಇಸ್ ದ ರೀಸನ್ ಪೀಪಲ್ಸ್ ಆರ್ ಮೇಕಿಂಗ್ ಸ್ಮಾಲ್ ಪ್ರಾಫಿಟ್ ಬಿಗ್ ಲಾಸ್. ಇವಾಗ ಸರ್ ನನ್ನ ಹತ್ರ ಬಂದ ಮೇಲೆ ಇವಾಗ ನೀವು ಯಾರ್ಯಾರು ಸರ್ ನನ್ನ ಹತ್ರ ಜಾಯಿನ್ ಆಗಿದ್ದೀರಾ ಪ್ರತಿಯೊಬ್ಬರು ಸರ್ ನಾನು ಕ್ಲಿಯರಾಗಿ ಹೇಳ್ತೀನಿ, ನಿಮಗೆ ಆಗಿದ್ರೆ ಸ್ಮಾಲ್ ಲಾಸ್ ಆಗಿರುತ್ತೆ, ಬಿಗ್ ಪ್ರಾಫಿಟ್ ಆಗಿರುತ್ತೆ ಸರ್. ಆಮೇಲೆ ರೈಟ್ ಸರ್, ನನ್ನ ಹತ್ರ ಬಂದ ಮೇಲೆ ನಿಮಗೆ ಸ್ಮಾಲ್ ಲಾಸ್ ಆಗಿರುತ್ತೆ, ಬಿಗ್ ಪ್ರಾಫಿಟ್ ಬಂದಿರುತ್ತೆ. ಆಮೇಲೆ ರೈಟ್ ಸರ್, ಒಂದ್ಸತಿ ಮೆಸೇಜ್ ಮಾಡಿ ಹಾಗೆ. ಆಮೇಲೆ ರೈಟ್ ಸರ್, ನನ್ನ ಹತ್ರ ಬಂದ ಮೇಲೆ ಸ್ಮಾಲ್ ಲಾಸ್ ಆಗಿದ್ರೆ ಸ್ಮಾಲ್ ಲಾಸ್ ಆಗಿರುತ್ತೆ, ಪ್ರಾಫಿಟ್ ಆಗಿದ್ರೆ ದೊಡ್ಡ ಪ್ರಾಫಿಟ್ ಬಂದಿರುತ್ತೆ. ಎಸ್ ಸರ್ ನೋ? ಸೊ ಕ್ಲಿಯರ್ ಆಗಿ ಒಂದು ಮೆಸೇಜ್ ಮಾಡಿ ಸರ್ ಈಗ. ಸೊ ಇವಾಗ ನನ್ನ ಹತ್ರ ಬಂದ ಮೇಲೆ ನಿಮಗೆ ಸ್ಮಾಲ್ ಲಾಸ್ ಬಿಗ್ ಪ್ರಾಫಿಟ್ ಆಗಿದೆಯಾ ಇಲ್ವಾ? ಎಸ್ ಸರ್ ನೋ ಸರ್? 100% ರೈಟ್ ಸರ್. ಎಸ್ ಸರ್. ಲಕ್ಷ್ಮಣ್ ಎಸ್ ಸರ್. 500% ಎಸ್. ಎಲ್ರೂ ಹೇಳಿ ಸರ್. ಟುಡೇ ಐ ಬುಕ್ಡ್ 3,500. ಸಹನಾ ಎಸ್. ಪಲ್ಲವಿ ವರ್ಜ ಎಸ್. ಮಹಾಕಾವ್ಯ ಎಸ್. ಎಲ್ರೂ ಮೆಸೇಜ್ ಮಾಡಬೇಕು ಸರ್, ಎಸ್. ಮಂಜು ಬಿಗೌಡ ಎಸ್. ಮಂಜುಬಾಯ್ ಎಸ್. ಸೊ ನೀವೇ ನೋಡ್ಬೋದು ಸರ್. ಸೊ ಅದಕ್ಕೆ ಹೇಳೋದು, ಸ್ಟಾಕ್ ಮಾರ್ಕೆಟಲ್ಲಿ ರಿಸ್ಕ್ ರಿವಾರ್ಡ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಅಂತ ಅದಕ್ಕೆ ಹೇಳ್ತಾ ಇರ್ತೀನಿ. ಓಕೆ, ಸೊ